ಈ ರೀತಿ ನಕಲಿ ವೋಟ್ ಮಾಡ್ಯಾರ ಅನ್ನೋದು ಯಾವ ಹಿಂದೂಗಳು ನಕಲಿ ವೋಟ್ ಮಾಡ್ಯಾರ ಬಿಜಾಪುರನವ್ರು. ನಕಲಿ ವೋಟ್ ಮಾಡುವಂತ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಟ. ಈಗ ನಕಲಿ ವೋಟ್ ಮಾಡ್ಯಾರ ಬಸವನಗೌಡ್ರ ಹೊಯ್ಕೋತಾರಲ್ಲ, 30,000 ವೋಟ್ ಚಿಂಚೋಳಿನ ನೀವು ತರ್ಲಿಕ್ಕೆ ಆಗ್ತತೇನ್ರಿ? ಅಂತ 3 ದಿನ ಮಕ್ಕಳಾದ್ರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂತದ್ದು ಸಾಧ್ಯ ಐತೆ. 30,000 ಎಷ್ಟು ವಾಹನಗಳು ಬೇಕಾಗ್ತದೆ? ಒಂದು ಕಾರ್ಯಕ್ರಮಕ್ಕೆ ಜನರನ್ನ ತರೋದಾಗುದು 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್? ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್? ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಹೇಳ್ಬೇಕನ್? ಹಂಗೆಲ್ಲ ಸೇಮ್ ನಾವು 12,000 ಅಂತ ವೋಟರ್ಸ್ಗಳು ಸೇಮ್ ಹೆಸರಿದ್ದವ್ರು ನಾವು ತೆಗೆದು ತೋರ್ತೀವಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನ ಹೋದ, ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯ್ತು, ಕಿತ್ತು ಹೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ, ಕಪಿಲ್ ಸಿಬಲ್ ಕೊಟ್ಟ, ಆದ್ರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ಮತ್ತ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಚೇಂಬರ್ನಾಗ ಒಂದು ಕೋರ್ಟ್ ನಡೀತದೆ. ಮತ್ ಕಪಿಲ್ ಸಿಬಲ್ ತಗೊಂಡು ಒಂದೇನ ಜಮೀರ್ ಅಹಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕೊಂಡು ಬಂದ್ರು ಸಹಿತ ಇನ್ನ ನಕಲಿ ಓಟ್ ಅಂದ್ರ ಹತಾಶೆ ಆಗ್ಬಿಟ್ಟಾಳ ಕೆಲವು ಮಂದಿ ಬಿಜಾಪುರ್ನಾಗ. ಇವತ್ತ ಬಿಜಾಪುರ ನಗರ ಎಷ್ಟು ಸುಂದರ ಆಗೈತಿ, ಇಷ್ಟು ಶಾಂತಿ ಐತಿ, ಗುಂಡಾಗಿರಿ ನಡೆಯಲಾಗೈತಿ ಅನ್ನುವಂತ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಲ್ಲಿ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂತ ನಗರ ಆಗೈತಿ. ಇದು ಎಲ್ಲ ಇದನ್ನ ಹಾಳು ಮಾಡ್ಬೇಕು, ಇದನ್ನ ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ನೆ BLಗಳು ಅಂಜಿಸುವುದು. ಈ ರೀತಿ ನಕಲಿ ವೋಟ್ ಮಾಡ್ಯಾರ ಅನ್ನೋದು ಯಾವ ಹಿಂದೂಗಳು ನಕಲಿ ವೋಟ್ ಮಾಡ್ಯಾರ ಬಿಜಾಪುರನವ್ರು. ನಕಲಿ ವೋಟ್ ಮಾಡುವಂತ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಟ. ಅದಕ್ಕೆ ಸುಮ್ನೆ ಬಾಯಿ ಬಂದಂಗ ಮಾತಾಡಿದ್ರ ಆ ಶಬ್ದಗಳು ಮಾತಾಡ್ಲಿಕ್ಕೆ ನೀವು ಮಾಧ್ಯಮದವ್ರಿಗೂ ನಿಮ್ಗೆ ಅಭಿನಂದನೆ ಸಲ್ಲುತ್ತೆ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕುದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ.